ಬ್ರೋ ಸ್ಟೇಷನ್ ತೆಗಿಬೇಡಿ ಬ್ರೋ, ಗಾಡಿ ಹಾಕೋಬಿಟ್ಟದ ಅನ್ಕೊಬಿಟ್ಟದ. ಆಮೇಲೆ ಹೋಗೋಣ. ಒಟ್ಟು ಒಳ್ಳೆ ತಿಂಡಿ ಆಯ್ತು. ಇವಾಗ ತಿನ್ಬೇಕು ಒಂದು ಪ್ಲ್ಯಾನ್ ಆಯಿತು. ಬಿಡದಿ ತಟ್ಟೆ ತಿಂಡಿ ತಟ್ಟೆ ಇಡ್ಲಿ ತಿಂದಾದ್ಮೇಲೆ ಏನು ಪ್ಲ್ಯಾನ್ ಅಂತ ಯೋಚನೆ ಮಾಡ್ತಾ ಮುಂದ್ಗಡೆ ಯಾವ್ದು ಬುಯ್ಯನ್ ದೊಡ್ಡಿ ಮೀನು ತಿನ್ಲಿಕ್ಕೆ ಹೋಗೋಣ ಅಂತ ಇವಾಗ ಮತ್ತೆ. ಸೊ ಗಂಡು ಮಕ್ಕಳು ಟ್ರಿಪ್ ಎಲ್ಲ ಹಿಂಗೆ ಅಚಾನಕ್ ಪ್ಲ್ಯಾನು, ಹಂಗೆ ಅದನ್ನೇ ಬೆಸ್ಟು. ಬೆಳಗ್ಗೆ ಇದ್ದಿದ್ದು ಪ್ಲ್ಯಾನು ಬಿಡದಿ ತಟ್ಟೆ ಇಡ್ಲಿ, ಇವಾಗ ಸೀದಾ ಬುಯ್ಯನ್ ದೊಡ್ಡಿ ಹೋಗ್ತಾ ಇದೀವಿ. ಇಲ್ಲೊಂದು ಎಷ್ಟು ಕಿಲೋಮೀಟ್ರ್? 57 ಕಿಲೋಮೀಟ್ರ್ ಇಲ್ಲಿಂದ. ಅಲ್ಲಿ ಹೋಗಿ ಒಂದು 12:30 ಓಪನ್ ಆಗ್ತದಂಥದ್ದು ಮೀನು ಎಲ್ಲ ಸೇಲ್ ಮಾಡಲಿಕ್ಕೆ. ಅದು 12:30 ತನಕ ಅಲ್ಲಿಂದ ಮತ್ತೆ ಜಾಗ ಅದು ಇದು ಇದೆ, ಅದೆಲ್ಲ ಹುಡ್ಕೊಂಡು ಏನು ಸಿಗ್ತದೆ ನೋಡೋದು. ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಡೆಸ್ಟಿನೇಷನ್ ಅಂತ ಎಲ್ಲ ಎಂತ ಇದು ಇಲ್ಲ, ಯಾವ ಸಿಗ್ತದೆ ಆ ಜಾಗಕ್ಕೆ ಹೋಗ್ತಾ ಇರೋದು, ಅಲ್ಲೆಲ್ಲ ತಿರುಗಾಡೋದು. ತಿನ್ನಕ್ಕೆ ಆಮೇಲೆ ಒಂದು 12:30 ಬಂದು ಮೀನು ತಿನ್ಕೊಂಡು ಆಮೇಲೆ ಸೀದಾ ಬೆಂಗಳೂರಿಗೆ ಬಂದ್ಬಿಟ್ರೆ ಆಯ್ತು. ಒಂದು 2 ಗಂಟೆ 3 ಗಂಟೆಗೆ ಅಲ್ಲಿಂದ ಹೊರಟ್ರು ಬೆಂಗಳೂರಿಗೆ ಒಂದು 5:30 6 ಗಂಟೆ ಅಷ್ಟೊತ್ತಿಗೆ ಇರ್ತೀವಿ. ಮನೆಗೆ ಹೋಗಿ ಆರಾಮಾಗಿದೆ, ಎಷ್ಟು ಮಾಡ್ಬೋದು. ಮಂಡ್ಯ ನಾರ್ತ್ ಅವ್ರಿಗೆ ಕನ್ನಡ ಮಾತಾಡಿ ಕೇಳಕ್ಕೆ ಒಂಥರ ಚಂದ ಸ್ಪೆಲ್ ಮಾಡೋದು. ಕ್ಯಾಮ್ರಾ ನೋಡಿ ಎಲ್ಲ ಕಡೆ ಕ್ಯಾಮ್ರಾ ಹಾಕೋದೆ. 100 ಅದು ಯಾವುದಕ್ಕದು 80 ಲಾರಿಗೆ. ಓಕೆ ಹೆವಿ ವೆಹಿಕಲ್ 80, ಲೈಟ್ ವೆಹಿಕಲ್ 100. ಸ್ವಲ್ಪ ಇದು ಬೇಕು ಮೂವಿಂಗ್ ಟ್ರಾಫಿಕ್. ಬುಯ್ಯನ್ ದೊಡ್ಡಿಗೇನೋ ಬಂದ್ವಿ, ಅದು ಇಲ್ಲೆಲ್ಲ ಫಿಶ್ ಅಂಗಡಿ ಏನು ಕಾಣಿಸ್ತಾ ಇಲ್ಲಪ್ಪ, ಎಲ್ಲೈತಿ ಅಂತ ಗೊತ್ತಿಲ್ಲ. ಇಲ್ಲಿ ಜನರಿಗೆಲ್ಲದು ಕೇಳಿ ಯಾವುದೋ ಹೊಳೆಗಡೆ ಫಸ್ಟ್ ಹೋಗ್ಬೇಕು. ಇದೇ ಮೇ ಬಿ ಫಿಶ್ ಅಂಗಡಿ ಇದೆನಾ? ಇದೇ ಫಿಶ್ ಅಂಗಡಿದು ಇದೇನಾ ಫಿಶ್ ಅಂಗಡಿ? ಮಹೇಶ್ ಇದೇನಾ? ಇಲ್ಲ ಮಹೇಶ್ ಅಂತ ಇದು. ಅಣ್ಣ ಎಷ್ಟೊತ್ತಿಗೆ ಓಪನ್ ಇದು? 12 ಗಂಟೆಗಾ? ಇಲ್ಲಿ ಸುತ್ತಾಡ್ಲಿಕ್ಕೆ ಅಂತ ಜಾಗ ಆಯ್ತಾ? ಹೊಳೆಗಿಳಿ ಏನೋಯ್ತಾ ಅಲ್ಲ ಇಳಿಯಕ್ಕೆ ಬೇಡ, ಹಂಗೆ ನೋಡ್ಲಿಕ್ಕೆ. ಹಾಂ ಬ್ರಿಡ್ಜ್ ಐತಲ್ಲ ಅದು? ಹೌದು ಇದೇ ಹೊಳೆ. ನೋಡಿದ್ಯಲ್ಲ ಸೈಡಲ್ಲಿ. ಓ ಹೊಳೆಯಲ್ಲಿ ನೀರಿಲ್ಲ. ಅಲ್ಲೊಂದು ಮೊಸಳೆ ಐತೆ ನೋಡ್ರಿ, ತೋರಿಸ್ತೀನಿ. ಅದೇ ಅಲ್ಲ ಮೊಸಳೆ, ಮೊಸಳೆ ಉಶ್ ಉಶ್ ಯಪ್ಪ ಲೇ, ಅದು ಮೊಸಳಿಲೇಪ್ಪ, ಅದು ಅಲ್ಲಲ್ಲಿಯಪ್ಪ ಕಟ್ಟಿಗೆ. ಬುಯ್ಯನ್ ದೊಡ್ಡಿಗೆ ಅದು ಮೀನು ತಿನ್ಲಿಕ್ಕೆ ಬಂದರೆ 12:30 ನಂತರನೇ ಬನ್ನಿ ಇಲ್ಲಿ. ಅಂದರೆ ಇಲ್ಲಿಗೆ ರೀಚ್ ಆಗಲಿಕ್ಕೆ 12:30 ನಂತರ ಬಂದರೆ ಸಾಕು. ಯಾಕಂದರೆ ಫಿಶ್ ಅಂಗಡಿ ಓಪನ್ ಆಗೋದಿಲ್ಲ 12:30 ನಂತರ, 12:30 ನಂತರ. ನಾವೆಂತ ಮಾಡಿದ್ವಿ, ಬೆಳಗ್ಗೆ 9:00 ಇಲ್ಲಿ ಬಂದು ಕೂತಿದ್ದೀವಿ. ಯಾಕಂದ್ರೆ ನಮ್ಗೆ ಬೆಳಗ್ಗೆ ಪ್ಲ್ಯಾನೇ ಇರಲಿಲ್ಲ. ಬೆಳಗ್ಗೆ ಪ್ಲ್ಯಾನ್ ಬಂದುಬಿಟ್ಟು ನಮ್ಮದು ಬಿಡದಿ ತಟ್ಟೆ ಇಡ್ಲಿ ಆಗಿತ್ತು. ತಟ್ಟೆ ಇಡ್ಲಿ ತಿಂದಾದ್ಮೇಲೆ ಮತ್ತೇನು ಮಾಡೋದು ಅಂತ ಹೇಳ್ಬಿಟ್ಟು ಬುಯ್ಯನ್ ದೊಡ್ಡಿ ಆನ್ ದ ವೇ ಇಲ್ಲಿ ಹೋಗೋಣ, ಇಲ್ಲಿ ಹೋಗ್ಬಿಟ್ಟು ಫಿಶ್ ಫ್ರೈ ತಿನ್ನೋಣ ಅಂತೇಳಿ 9:00 ಬಂದ್ವಿ.
ಎಷ್ಟು ಟೈಮ್ ಪಾಸ್ ಮಾಡಿದ್ರು ಟೈಮ್ ಪಾಸ್ ಆಗ್ತಿಲ್ಲ. ಹೊಳೆಗೆ ಹೋದ್ವಿ, ಹೊಳೆಯಲ್ಲಿ ನೀರಿಲ್ಲ. ಕೆರೆಗೆ ಹೋದ್ವಿ, ಕೆರೆಯಲ್ಲಿ ನೀರಿಲ್ಲ. ಮಳೆನೇ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಬೇವು ತೊಗಿದ್ದೀವಿ ಆಲ್ರೆಡಿ. ಇಲ್ಲಿ ಒಂದು ಸೈಡ್ ಗಾಡಿ ಹಾಕೊಂಡು ನಿಂತಿದ್ದೀವಿ. 11:30 ಇವಾಗ. ಇನ್ನೂ 1.5 ತಾಸು ಕಾಯ್ಬೇಕು ನಾವು ಅಲ್ಲಿ ಫಿಶ್ ತಿನ್ಲಿಕ್ಕೆ ಹೋಗಬೇಕು ಅಂದರೆ. ಯಾವುದೇ ಬುಯ್ಯನ್ ದೊಡ್ಡಿ ಬಂದು ಫಿಶ್ ತಿನ್ನಬೇಕು ಅಂದ್ರೆ ಸಿಕ್ಕಾಪಟ್ಟೆ ಅಂಗಡಿ ಇದ್ದಾವೆ, ಒಂದೇ ಅಲ್ಲ. ನಾವು ನೋಡಿದ್ದು ಮಹೇಶ್ ಫಿಶ್ ತವಾ ಫಿಶ್ ಫ್ರೈ ಅಂತ. ಅದು ಬಿಟ್ಟು ಆ ಕಡೆ ಅಕ್ಕಪಕ್ಕದಲ್ಲೆಲ್ಲ ಇನ್ನೂ ಸುಮಾರು ಇದ್ದಾವೆ, ಹೋಗ್ಬೋದು ಯಾವ ಕಡೆ ಬೇಕಾದ್ರೂ. ಬಟ್ ಎಲ್ಲದೂ ಸ್ಟಾರ್ಟ್ ಆಗೋದು 12:30 ಅಂತಲೇ. ಊಟ ಸಿಗಲ್ಲ. ಊಟ ಬಂದುಬಿಟ್ಟು ಬುಯ್ಯನ್ ದೊಡ್ಡಿ ಅಂತ ಏನು ಬೋರ್ಡ್ ಹಾಕಿದ್ದಲ್ಲ, ಅದು ಪಕ್ಕದಲ್ಲೇ ಒಂದು ಹೋಟೆಲ್ ಉಂಟು, ಅಲ್ಲಿ ಊಟ ಸಿಗುತ್ತೆ. ಬಟ್ ಅಲ್ಲಿ ಫಿಶ್ ಫ್ರೈನೂ ಉಂಟು. ಬಟ್ ಫೇಮಸ್ ಆಗಿರೋದು ಏನು, ಯಾವ ಕಡೆ ಫಿಶ್ ಫ್ರೈ ಮಾಡ್ತದಲ್ಲ ಅಲ್ಲಿ ಮಾತ್ರ ಫೇಮಸ್ ಆಗಿರೋದು. ನಾನು ಇವಾಗ ತಿಂದು ನೋಡ್ತೀನಿ. ಇನ್ನೂ 1.5 ತಾಸು ಕಾಯಬೇಕು. 1.5 ತಾಸು ಏನು ಮಾಡೋದು ಗೊತ್ತಿಲ್ಲ. ಇಲ್ಲೆಲ್ಲ ಸುತ್ತಲ ನೋಡ್ತಾನೇ ಇದ್ದೀವಿ ಆಗಿಂದ. ಒಂದು ಸೈಡ್ ಕಾರ್ ಹಾಕ್ಕೊಂಡು ಮರದ ಬುಡದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಹೊಳೆ ಐತೆ ಅಂತ ಬಂದ್ವಿ, ಹೊಳೆನೂ ಇಲ್ಲ. 1.5 ತಾಸು ಏನು ಮಾಡೋಣ ವಿಜಯಬ್ದು? ಏನು ಮಾಡೋಣ? ಒಂದು ಕುತ್ಕೊಂಡು ಟೈಮ್ ಪಾಸ್ ಮಾಡಬೇಕು ಅಷ್ಟೇ ಬಿಡು. ಕೂತ್ಕೊಂಡು ಮಾಡ್ಲಿಕ್ಕೆ ಅದೇನುಂಟು? ಶಕೆ ಎಷ್ಟುಂಟು ಅಂತ ಗೆಸ್ ಮಾಡಿ. ಅವು ನೋಡಿ, ಅವಾಗಿಂದ ಟವಲ್ ಸುತ್ಕೊಂತವ್ ಹಿಂಗೆ ಹಿಂಗೆ ಅಂತ. ಅಂತೂ ಇಂತೂ ವೆಯ್ಟ್ ಮಾಡಿ 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 ಇವಾಗ 12:10 ಆಯಿತು. ಇವಾಗ ಹೋಗ್ತೀವಲ್ಲಿ. ಮೇ ಬಿ 12 ಗಂಟೆ, 12:15 ಅಥವಾ 12:15 ಓಪನ್ ಆಗ್ಬೋದು. ಹೋಗೋಣ. ಕಾದು ನಿದ್ದೆ ಬಂತು. ಟ್ರಿಪ್ ಬಾದಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೊಳೆ ಇಲ್ಲ, ನದಿ ಇಲ್ಲ, ಏನೂ ಇಲ್ಲ. ಹೊಲದಲ್ಲಿ ಕೂತಿದ್ವಿ ಇಷ್ಟು ತನಕ. ಇವಾಗ ಮೀನು ತಿಂದರೆ ಅದೊಂದು ಸ್ಯಾಟಿಸ್ಫೈ ಆಗೋದು. ಬೆಳಗ್ಗೆ ಏನು ಇಡ್ಲಿ ತಿಂದ್ವಲ್ಲ, ಸ್ಯಾಟಿಸ್ಫೈ ಆಯಿತು. ಹೋಗೋಣ ಇವಾಗ. ಲೆಟ್ಸ್ ಸ್ಟಾರ್ಟ್. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಇಲ್ಲಿ ಬಂದ್ವಿ. ಇಲ್ಲಿ ಬುಯ್ಯನ್ ದೊಡ್ಡಿ ಫಿಶ್ ಫ್ರೈಗೆ. ಇಲ್ಲಿ ಆಲ್ರೆಡಿ ಇಲ್ಲೊಂದು ಹೋಟೆಲ್, ಇದಕ್ಕೆ ಹೆಸರಿಲ್ಲ, ಮಹೇಶ್ ಫಿಶ್ ಫ್ರೈಗಿಂತ ಮುಂಚೆ ಸಿಗೋದು. ಇಲ್ಲಿ ಆಲ್ರೆಡಿ ಬೆಂಕಿ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ರು. ಇನ್ನೇನು ಫಿಶ್ನ ಮೇಲ್ಗಡೆ ಹಾಕಬೇಕು ತವ ಮೇಲೆ. ಅದಾದಮೇಲೆ ಅಲ್ಲಿ ಅದು ಮಹೇಶ್ ಫಿಶ್ ಫ್ರೈ. ಇಲ್ಲೊಂದುಂಟು, ಇಲ್ಲಿ ಯಾವುದೋ ಒಂದು ಅಪೋಸಿಟಲ್ಲೇ ಫಿಶ್ನ ರೆಡಿ ಮಾಡ್ತಾಯಿದ್ದಾರೆ, ಮಸಾಲೆ ಎಲ್ಲ ಹಾಕಿಬಿಟ್ಟು. ಇಲ್ಲೂ ಒಂದು ಮಾಡ್ತಾಯಿದ್ದಾರೆ, ಕಾಣಿಸ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಸುಸ್ತಾಗೈತೆ ನಮಗಂತೂ. ಮಹೇಶ್ ತವಾ ಫ್ರೈ ಹತ್ರ ಹೋಗ್ಬೇಡ. ಇಲ್ಲಿ ನೋಡಿ ಎಲ್ಲ ಜಿಲೇಬಿ ಮೀನು, ಅಷ್ಟು ಜಿಲೇಬಿ. ಬೆಂಕಿ ಹಚ್ಚದಣ್ಣ? ಎಷ್ಟಂತೆ? ಎಷ್ಟದತ್ತಮ್ಮ? ಸಾಮಾನು ತರ್ಲಿಕ್ಕೆ ಹೋಗಿದ್ದೀರಾ? ಅಯ್ಯೋ, ಸಾಮಾನು ತೊಗೊಂಡು ಬರ್ಬೇಕೀಗ. ಅದು ರಾಮಕೃಷ್ಣ ತವಾ ಫ್ರೈ. ಇಲ್ಲೊಂದು 5-6 ಅಂಗಡಿ ಇದೆ. ಇದೇ ಒಂದು ಸರ್ಕಲಲ್ಲಿ ಸ್ಟ್ರೇಟ್ ರೋಡು. ಅದಾದಮೇಲೆ ಒಂದು ರೈಟಿಗೆ ಅಂದರೆ ಒಂದು 5-6 ಅಂಗಡಿ ಉಂಟು. ಇದು ರಾಮಕೃಷ್ಣ, ಇದು ಮಹೇಶ್. ಮಹೇಶ್ ಅವ್ರು ಇಲ್ಲಿ ರಿನೋಟ್ ಮಾಡ್ತಾಯಿದ್ದಾರೆ. ಮಹೇಶ್ ಫಿಶ್ ತವಾ ಫ್ರೈಯಲ್ಲಿ ಇನ್ನು ಬೆಂಕಿನೇ ಹಚ್ಚಿಲ್ಲ ಒಲೆಗೆ. ಇನ್ನೇನು ಫ್ರೈ ಆಗೋ ತನಕ ಇನ್ನೂ 1 ತಾಸು ಬೇಕು. ಅವರೆಲ್ಲ ಸಾಮಾನು ತರ್ಲಿಕ್ಕೆ ಹೋಗಿದ್ದಾವಂತೆ. ಸಾಮಾನು ತೊಗೊಂಡು ಬಂದಾದ್ಮೇಲೆ ಇನ್ನು ಫಿಶ್ ಫ್ರೈ ಮಾಡಿ ನಾವು ತಿಂದು ಆಗದೇ ಇರೋ ಮಾತು. ಅದಕ್ಕೆ ನಾವು ಪಕ್ಕದಲ್ಲಿ ಅದೊಂದು ಆಲ್ರೆಡಿ ಬೆಂಕಿ ಹಚ್ಚಿದ್ದಾರೆ, ಅಲ್ಲೋಗಿ ಫಿಶ್ ಫ್ರೈ ಕೇಳೋಣ. ಜಿಲೇಬಿನೇ ಇರೋದಾ? ಎಲ್ಲ ಜಿಲೇಬಿ ಇರೋದಕ್ಕ? ಮತ್ತೆ ಯಾವುದಿಲ್ಲ? ಅದ್ಯಾವುದೋ ಒಂದು ಹೋಟೆಲ್ ಹೋಗಿದ್ವಲ್ಲ ಇವಾಗ, ಅಲ್ಲಿ ಎಲ್ಲ ಒಳಗಡೆ ಎಣ್ಣೆ ಹಾಕ್ತಾ ಇದ್ದಾರೆ. ನಾವು ಹಂಗೆ ಆಚೆ ಕಡೆ ಕೂತ್ವಿ. ಅವ್ರು ಇನ್ನು ಮೀನಿಗೆ ಉಪ್ಪು ಹಾಕ್ತಾಯಿದ್ರು. ಉಪ್ಪು ಹಾಕಬೇಕು, ಅದಾದಮೇಲೆ ಮಸಾಲೆ ಹಚ್ಚಬೇಕು, ಮಸಾಲೆ ಹಚ್ಚಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು. ಅದಾದಮೇಲೆ ತವಾ ಆದಮೇಲೆ ಹಾಕಿ ಫ್ರೈ ಮಾಡಿ ನಮ್ಗೆ ಕೊಡಬೇಕು. ಇವ್ರು ಇವಾಗ ಕಟ್ಟಿಗೆ ತರ್ತಾಯಿದ್ರು. ಇದೊಂದು ಹೋಟೆಲ್ ಯಾವುದು. ಎಷ್ಟು ಗಂಟೆ ತಗೋ ಓಪನ್ ಅಣ್ಣ ನಿಮ್ಮದು? ನೈಟು 8 ಗಂಟೆ ತನಕ. ಎಲ್ಲ ಬೆಂಗಳೂರು ಸೈಡಿಂದೆಲ್ಲ ಬರ್ತದೆ ಜನ. ಹೊರಗಡೆ ಜನ ಜಾಸ್ತಿ. ಹಾಂ, ಬೆಂಗಳೂರು ಏನಿದ್ರು ಭಾನುವಾರ ರಜಾ ಯಾವಾಗ ಇರ್ತದೆ ಅವತ್ತು ಜಾಸ್ತಿ. ಶನಿವಾರ ಭಾನುವಾರ. ಶನಿವಾರ ಸ್ವಲ್ಪ ಕಮ್ಮಿ ಜನ ಕಾಣ್ತದೆ. ಶನಿವಾರ ತಿನ್ನಲ್ಲ ಸುಮಾರು ಜನ. ಶನಿವಾರ ಕಮ್ಮಿ, ಭಾನುವಾರ ಜಾಸ್ತಿ. ಬೆಂಗಳೂರು ಜಾಸ್ತಿ ಭಾನುವಾರ. ಒಂದು ಸುಮಾರು ಕಡೆ ಬಂದು ಅಲ್ಲಿದ್ರೆ ಅಲ್ವಾ?
ಬೆಳಗ್ಗೆ ಬಂದಿದ್ದು ಇಲ್ಲೆಲ್ಲ ಹೊಳೆ ಐತಿ ಡ್ಯಾಮ್ ಐತಿ ಅಂತ. ಡ್ಯಾಮ್ ಅಲ್ಲೇ ಐತೆ ಕೇಳಿದೆ ಅವಳು ಇವಾಗ ಡ್ಯಾಮ್ ನೀರು ತುಂಬೈತಾ? ಹಾಂ, ಇಲ್ಲಿ ಹೊಳೆ ನೀರಿಲ್ಲ. ಅಲ್ಲಿ ಡ್ಯಾಮ್ ಹತ್ರ ಎಷ್ಟು ಕಿಲೋಮೀಟ್ರು? 7 ಕಿಲೋಮೀಟ್ರಾ? ಹಾಂ, ದಪ್ಪ ಹಾಕಿ. ಮೂರು ಒಂದು ಸಣ್ಣದು ಹಾಕಿ ಆಯ್ತಾ? ನಮ್ಮ ಮೀನು ರೆಡಿ ಆಯಿತು. ರೆಡಿ ಅಲ್ಲ ಅದು? ಅದು ಗ್ರೀನ್ ಏನದು? ಹಸಿ ಮಸಾಲೆ ಪುದೀನದ? ಬೇರೆ ಮೀನು ಎಂತ ಸಿಕ್ತಿತ್ತು ಮೊದಲು? ಹಾಂ, ಒಂದಿನ ಇವಾಗ ಯಾವುದು ಬರ್ತಾ ಇಲ್ಲ ಅಲ್ವಾ? ಯಾವುದು ಈಗ? ರಘುನಾ? ನಮ್ಮ ಮೀನು ದೊಡ್ಡ ಸೈಜ್ ತಗೊಂಡಿದ್ದೀವಿ. ಬುಯ್ಯನ್ ದುಡ್ಡಿ ಬಂದು ವೇಟ್ ಮಾಡಿ 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 ಕೊನೆಗೆ ಒಂದು 3 ಫಿಶ್ ಆರ್ಡ್ರ್ ಮಾಡಿದ್ವಿ ನಾವು. ಇದೆ ಇಲ್ಲಿ 3 ಫಿಶ್ ಆರ್ಡ್ರ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಸ್ವಲ್ಪ ದಪ್ಪ ಸೈಜೇ ಹಾಕ್ಲಿಕ್ಕೆ ಹೇಳಿದ್ವಿ, ಯಾಕಂದರೆ ಸಣ್ಣ ಸೈಜಲ್ಲಿ ಟೇಸ್ಟ್ ಎಲ್ಲ ಗೊತ್ತಾಗಲ್ಲ. ದಪ್ಪ ಸೈಜನ್ನೇ ಆರ್ಡ್ರ್ ಮಾಡಿದ್ವಿ. ಒಂದು ಮೀನು, ಪುದೀನ ಚಟ್ನಿ, ಈರುಳ್ಳಿ ಮತ್ತು ಇದು ರೇಟ್ ಹೇಳಿಲ್ಲ. ರೇಟ್ ಯಾಕಂದರೆ ಸೈಜ್ ಮೇಲೆ ಡಿಪೆಂಡ್ ಅಂತೆ. ಕೊನೆಗೆ ರೇಟ್ ಕೇಳಿದಾಯಿತು. ಇವತ್ತು ಅಂತಲ್ಲ, ಯಾವಾಗಾದ್ರೂ ಬನ್ನಿ, ಎಲ್ಲ ಹೋಟೆಲಲ್ಲೂ ಒಂದೇ ಫಿಶ್ಶು. ಅವರಿಗೆ ಸಪ್ಲೈ ಹೆಂಗೆ ಬರುತ್ತೋ ಹಂಗೆ. ಇವತ್ತು ಎಲ್ರಿಗೂ ಬಂದು ಜಿಲೇಬಿ ಒಂದೇ ಮೀನು, ಮತ್ತು ಅದು ಬಿಟ್ಟು ಮತ್ತು ಯಾವುದೂ ಮೀನು ಬಂದಿಲ್ಲ. ಅದು ಬಿಟ್ಟರೆ ನಿಮಗೆ ಇನ್ನೇ ಟೇಸ್ಟ್ ಕೂಡ ಸೇಮ್ ಡಿಫ್ರೆಂಟ್ ಏನಿರಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಂದೇ ಮಸಾಲೆ, ಒಂದೇ ಥರ ರೆಡ್ ಮಸಾಲೆ, ಅದ್ರ ಜೊತೆಗೆ ಒಂದೇ ಥರ ಪುದೀನ ಮಸಾಲೆ, ಎಲ್ಲ ಕಡೆ ಒಂದೇ. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ. ಹಾಂ, ಬಿಸಿ ಬಿಸಿ. ಇಲ್ಲ, ನಿಜ, ಬೆಂಗಳೂರಲ್ಲಿ ರೆಡ್ ಮಸಾಲೆ ಹಾಕ್ತದೆ, ಮೇಲ್ಗಡೆ ಪುದೀನ ಮಸಾಲೆ ಆಗಲ್ಲ. ಮೀನು ಟೇಸ್ಟ್ ಒಂದೇ, ಬಟ್ ಮಸಾಲೆ ಇದೆಯಲ್ಲ, ಮಸಾಲೆ ಡಿಫ್ರೆಂಟು. ಟೇಸ್ಟ್ ಚಲೋ ಅನ್ಸತ್ತಿಲ್ಲ. ಸ್ಮೆಲ್ ಏನಿಲ್ಲ. ನಾನು ಯಾಕಂದರೆ ಜಿಲೇಬಿ ಎಲ್ಲ ಅಷ್ಟೊಂದು ತಿನ್ನಲ್ಲ, ಸೀ ಫುಡ್ ಜಾಸ್ತಿ ತಿನ್ನೋದು. ಜಿಲೇಬಿ ಮತ್ತು ಈ ಕೆರೆ ಮೀನು, ಡ್ಯಾಮ್ ಮೀನೆಲ್ಲ ಸ್ವಲ್ಪ ಸ್ಮೆಲ್ ಅಂತ ಅನ್ಸುತ್ತೆ ನನಗೆ, ಮಣ್ಣಿನ ಸ್ಮೆಲ್ಲು. ಬಟ್ ಇಲ್ಲೇನು ಸ್ಮೆಲ್ ಏನಿಲ್ಲ. ಈಗ ಪುದೀನ ಚಟ್ನಿ ಜೊತೆ ಟ್ರೈ ಮಾಡೋಣ. ಚೆನ್ನಾಗುಂಟು. ಚೆನ್ನಾಗಿರುತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗುಂಟು. ಲಿಂಬು ಹಣ್ಣು ನಿಂತ್ಕೊಂಡ್ರೆ ಇನ್ನೂ ಚಲೋ ಆಗ್ಬೋದು. ಫಸ್ಟಿಗೆ ಯಾಕೆ ನಾನು ಲಿಂಬು ಹಾಕಿಲ್ಲ ಅಂದರೆ ಮೀನಿನ ಟೇಸ್ಟ್ ಗೊತ್ತಾಗಲ್ಲ. ಸೊ ಇವಾಗ ಇದನ್ನೆಲ್ಲ ತಿಂದು ಖಾಲಿ ಮಾಡ್ತೀವಿ. ನಿಜವಾಗ್ಲೂ ಒಂದು ಒಳ್ಳೆ ಟ್ರಿಪ್ಪು. ಬಟ್ ನಮ್ಮ ಥರ ಬೇಗ ಬಂದರೆ ಮಾತ್ರ ವೇಸ್ಟು. ಬೇಗ ಬಂದರೆ ಇಲ್ಲೇನೂ ಇಲ್ಲ, ಡ್ಯಾಮ್ ಉಂಟಂತೆ, ನಮಗೆ ಗೊತ್ತಿಲ್ಲಾಗಿತ್ತದು. ಸೂಪರ್ ಟೇಸ್ಟ್. ಸುಮ್ಮನೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಾವಿಲ್ಲೇನು ಅವ್ರು ನಮಗೆ ಇನ್ವೈಟ್ ಮಾಡಿಲ್ಲ ಬಂದು ತಿಂದು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿ ಅಂತ. ನಾವೇ ನಮ್ಮ ಇಂಟ್ರೆಸ್ಟಿಂದ ಬಂದಿದ್ದು, ತಿಂತಾ ಇರೋದು. ಚಲೋ ಉಂಟು ಮೀನು. ಒಂದು ಫಿಶ್ ಫುಲ್ ಕಂಪ್ಲೀಟ್ ಮಾಡಾಯಿತು. ದಪ್ಪ ತೊಗೊಂಡಿದ್ದೀವಿ ಒಂದು. ಇವಾಗ ಮತ್ತೊಂದು ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ಒಂದು ವಿಷಯ ಅರ್ಥ ಆಗಿದೆ ಅಂದರೆ ಇಲ್ಲೆಲ್ಲರಿಗೂ ಜನರಿಗೆ ಇಷ್ಟ ಆಗೋದು, ಈ ಮೇಲ್ಗಡೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕೆಂಪು ಮಸಾಲೆ ಹಚ್ತದೆ ಆಯಿತಾ. ಕಂಪ್ಲೀಟ್ ಫಸ್ಟಿಗೆ ಒಂದು ಕೋಟಿಂಗ್ ಮಾಡಿದಾಗೂ ಕೆಂಪು ಮಸಾಲೆ, ಆಮೇಲೆ
ತವಾ ಮೇಲೆ ಹಾಕಿದ ಮೇಲೂ ಒಂದ್ಸಲ ಕೆಂಪು ಮಸಾಲೆ ಮತ್ತೊಂದು ಸಲ ಹಚ್ಚಿ ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡ್ತದೆ. ಇಲ್ಲಿ ಏನಂದರೆ ಫಸ್ಟಿಗೆ ಕೆಂಪು ಮಸಾಲೆ ಹಚ್ತದೆ, ಆಮೇಲೆ ಮತ್ತೊಂದು ಕೋಟಿಂಗು ಪುದೀನ ಮಸಾಲೆ ಸೇಮ್ ಇಲ್ಲಿನ ಚಟ್ನಿ ಕೊಟ್ಟಿದ್ದಲ್ಲ ಅದೇ ಮಸಾಲೆನೇ ಇಲ್ಲಿ ಹಚ್ಚೋದು. ಸೊ ವಿಷಯ ಇವಾಗ ಏನಂದರೆ ಫಸ್ಟ್ ನೀವು ತೊಗೊಂಡಾಗ ಮೇಲ್ಗಡೆ ಕ್ರಂಚಿ ಪಾರ್ಟ್ ತಿಂದಾಗ ನಿಮಗೆ ಇದೇ ಸೇಮ್ ಮಸಾಲೆ ಟೇಸ್ಟ್ ಬರುತ್ತೆ. ಆಮೇಲೆ ನೀವು ಕಂಟಿನ್ಯೂಸ್ ಆಗಿ ಇದಕ್ಕೆ ಈ ಚಟ್ನಿನ ಕಾಂಬಿನೇಷನ್ ಆಗಿ ಹಚ್ಕೊಂಡು ತಿಂತಿದ್ದ. ಸೊ ಫಿಶ್ಶಿನ ಟೇಸ್ಟು ನೀವು ಬೆಂಗಳೂರು ತಿಂದು ಇಲ್ಲಿ ತಿಂದು ಫಿಶ್ ಒಂದೇ ಜಿಲೇಬಿನೇ, ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ಬಟ್ ಇಲ್ಲಿ ಹಾಕೋ ಮಸಾಲೆ ಮಾತ್ರ ಚೇಂಜು, ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡು. ಯಾಕಂದರೆ ಇಲ್ಲಿ ಫಸ್ಟ್ ಮೇಲ್ಗಡೆ ಹಾಕಿರೋದು ಇದೇ ಸೇಮ್ ಮಸಾಲೆ, ಇದನ್ನ ಫ್ರೈ ಮಾಡಿದ್ದಾರೆ, ಅದಕ್ಕೆ ಡಿಫ್ರೆಂಟ್ ಟೇಸ್ಟು. ಅದಾದ್ಮೇಲೆ ಮತ್ತೆ ಮಸಾಲೆ ಹಚ್ಕೊಂಡು ತಿಂತದೆ, ಹಾಗೆ ತಿಂದಾಗ ಇನ್ನೂ ಡಿಫ್ರೆಂಟ್ ಟೇಸ್ಟು. ಮೇಲ್ಗಡೆ ಕ್ರಂಚಿಲಿ ಇದು, ಆಮೇಲೆ ಒಳಗಡೆ ಇರೋ ಮೀಟಿಗೆ ಮತ್ತೆ ಈ ಮಸಾಲೆ ಹಚ್ಕೊಂಡು ತಿಂದಾಗ ಸೂಪರ್ ಟೇಸ್ಟ್. ಪುದೀನ, ಬೆಳ್ಳುಳ್ಳಿ, ಹಸಿ ಖಾರ, ಒಳಗಡೆ ಹಾಕಿರೋ ರೆಡ್ ಖಾರ, ಫುಲ್ಲು ಬಾಯಿ ಫುಲ್ಲು ಆ ಒಂದು ಫ್ಲೇವರು ಅಂಟ್ಕೊಳ್ಳೋದು. ಇದು ನೋಡಿ, ಜಸ್ಟ್ ಮೀಟ್ ಒಳಗಡೆ ಇರೋದು, ಮೇಲ್ಗಡೆ ಕ್ರಂಚಿ ಪಾಟಲ್ಲಿ ಹಾಯ್ ಬಿಸಿದೆ, ಏನೂ ಅಂಟ್ಕೊಂಡಿಲ್ಲ. ತಿಂದಾಗ ಏನೂ ಟೇಸ್ಟ್ ಇಲ್ಲ, ಫಿಶ್ ಟೇಸ್ಟ್ ಅಷ್ಟೇ. ಬಟ್ ನೀವು ಹಂಗೆ ತಿನ್ನಲ್ಲ, ಸೈಕಾಲಜಿ. ಪಕ್ಕದಲ್ಲಿ ಚಟ್ನಿ ಹಾಕಿದಾಗ ಆಬ್ವಿಯಸ್ಲಿ ಚಟ್ನಿನ ಹಿಂಗೆ ಹತ್ಕೊಂಡೇ ತಿಂತಿದೆ. ಚಟ್ನಿ ಮತ್ತು ಮೀಟು ಎರಡು ಸೇರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ಚಟ್ನಿ ಇಲ್ಲ ಅಂತ ಹೇಳಿದೆ, ನಾರ್ಮಲ್ ಫಿಶ್ ನೀವು ಎಲ್ಲಿ ಬೇಕಾದ್ರೆ ತಿನ್ಬೋದು, ಸೇಮ್ ಟೇಸ್ಟು. ಚಟ್ನಿ ಮತ್ತು ಅಪ್ಪದ ಲೇಯರ್ದು ಒಂದು ಮಸಾಲ ಮತ್ತು ಆ ಒಂದು ಫಿಶ್ಶಿಂದು ಸ್ಕಿನ್ನು ಲೇಯರ್ದು ಕ್ರಂಚಿ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಫಿಶ್ ಚೆನ್ನಾಗೇ ಇತ್ತು. ನಾವೇನು ಫುಡ್ ಬ್ಲಾಗರ್ಸ್ ಅಲ್ಲ, ಅವ್ರು ದುಡ್ಡು ಕೊಡ್ತಿದೆ ಅಥವಾ ಅವ್ರು ಇನ್ವೈಟ್ ಮಾಡ್ತಾರೆ ಅಂತ ಬರೋದಲ್ಲ. ಬಟ್ ನೀವು ಬರಬೇಕು ಅಂತೇಳಿ ಆರಾಮಾಗಿ ಬರ್ಬೋದು, ಫಿಶ್ ತಿನ್ಬೋದು. ನಾವು ಒಂದು 7 ಫಿಶ್ ತಿಂದ್ವಿ. 7 ಫಿಶ್ಶಿಗೆ ನಾವು ಕೊಟ್ಟಿದ್ದು ಬರೀ 470 ರೂಪಾಯಿ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೈಜಿಂದು ಜಿಲೇಬಿ ಫಿಶ್ ಅಷ್ಟೇ ನಮ್ಗೆ ಸಿಕ್ಕಿದ್ದು, ಬೇರೆ ಯಾವುದೂ ಸಿಕ್ಕಿಲ್ಲ. ಬಟ್ ಸೂಪರಾಗೇ ಇತ್ತು. ನಾವು ತೊಗೊಂಡಿದ್ದು ರಾಮಕೃಷ್ಣ ಫಿಶ್ ತವಾ ಫ್ರೈ ಅಂತ. ಆರಾಮಾಗಿ ಬರ್ಬೋದು, ನಾವೇನು ಸುಳ್ಳಂತೂ ಹೇಳಲ್ಲ, ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು, ಒಳ್ಳೆಯಾಗಿ ತಿಂದ್ವಿ. ಇವಾಗ ಸೀದಾ ಬೆಂಗಳೂರಿಗೆ. ಬಾಯ್ ಬಾಯ್.